ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪಾರ್ಟಿ ವೇರ್, ಟ್ರೆಡಿಷನಲ್ ವೇರ್, ಫಂಕ್ಷನಲ್ ವೇರ್ ಅಥವಾ ಮ್ಯಾರೇಜಸ್ ಇದು ಯಾವ್ದಕ್ಕಾದ್ರೂ ನೀವು ಯೂಸ್ ಮಾಡಬಹುದಾದಂತ ಗ್ರ್ಯಾಂಡ್ ಆಗಿರುವಂತ 3 ಪೀಸ್ ಸೆಟ್ ಕುರ್ತಾಗಳನ್ನ ತೋರಿಸ್ತಾ ಇದ್ದೀನಿ. 4 3 ಪೀಸ್ ಸೆಟ್ ಕುರ್ತಾಗಳನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನೋಡೋದಕ್ಕಂತೂ ಲುಕ್ ವೈಸ್ 100% ರೆಕಮೆಂಡ್ ಮಾಡ್ತೀನಿ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲವೂ ಹೇಗಿದೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಈ ಪ್ರಾಡಕ್ಟ್ಸ್ ನೆಲ್ಲ ನೋಡ್ಬಿಟ್ಟು ಯಾವ್ದಾದ್ರು ಇಷ್ಟ ಆಗಿ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ನಾನಿಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ 4 ಕುರ್ತಾಗಳು ಕಾಣಿಸುತ್ತೆ. 3 ಪೀಸ್ ಸೆಟ್ ಕುರ್ತೀಸ್ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡು ಕಾರ್ಟ್ ಅಲ್ಲಿ ಆಡ್ ಮಾಡಿ ಚೆಕ್ಔಟ್ ಮಾಡ್ಬೇಕಷ್ಟೇನೆ. ಸೊ ತುಂಬಾ ಈಸಿ, ಏನು ಹ್ಯಾಸಲ್ ಫ್ರೀ ಆಗಿ ನೀವು ಇದನ್ನ ಆರ್ಡರ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಇವಾಗ ಒಂದೊಂದೇ ಪ್ರಾಡಕ್ಟ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಚೆಕ್ ಮಾಡಿ. ಮತ್ತೆ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇದ್ರೆ ನಾನು ಈ ಒಂದು ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ಇಲ್ಲಿ ಟ್ಯಾಗ್ ಕೂಡ ಮಾಡಿರ್ತೀನಿ. ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ಸ್ ಅಲ್ಲಿ ಹೆಂಗಿದ್ರು ಲಿಂಕ್ ಇದ್ದೇ ಇರುತ್ತೆ. ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಿರೋರಿಗೆ ಡಿಸ್ಕ್ರಿಪ್ಷನ್ ಅಂಡ್ ಫಸ್ಟ್ ಕಮೆಂಟ್ ಅನ್ನ ನೀವು ಚೆಕ್ ಮಾಡ್ಬೇಕು ಲಿಂಕ್ಗೋಸ್ಕರ. ಸೊ ಇವತ್ತಿನ ಮೊದಲನೇ ಕುರ್ತಾ ನಾನು ಆಲ್ರೆಡಿ ವೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡಬಹುದು ಎಂತ ಬ್ಯೂಟಿಫುಲ್ ಆಗಿದೆ. ಇದ್ರ ಕಂಪ್ಲೀಟ್ ಡಿಸ್ಪ್ಲೇ ನಾನಿಲ್ಲಿ ನನ್ನ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಗೆ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಸೊ ಇದು ತುಂಬಾ ಚೆನ್ನಾಗಿದೆ. ಮಸ್ಟರ್ಡ್ ಎಲ್ಲೋ ಅಂತ ಹೇಳ್ತಾರಲ್ಲ ಆ ಕಲರ್ ಅಲ್ಲಿ ಇರುವಂತದ್ದು. ಮತ್ತೆ ಇಲ್ಲಿ ನೆಕ್ ಗೆ ಚೆನ್ನಾಗಿ ಎಂಬ್ರಾಯ್ಡರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಟಿಕ್ಲಿ ಎಂಬ್ರಾಯ್ಡರಿ ವರ್ಕ್ ಎಲ್ಲದೂ ಇದೆ, ಥ್ರೆಡ್ ವರ್ಕ್ ಅಂತೆಲ್ಲ ಹೇಳ್ಬೋದು. ಹಾಗೆ ನಿಮ್ಗೆ ಇದರ ಮೇನ್ ಹೈಲೈಟ್ ಏನು ಅಂತಂದ್ರೆ ಇದಕ್ಕಿರೋ ದುಪ್ಪಟ್ಟ. ದುಪ್ಪಟ್ಟ ನೋಡ್ಬೋದು ಎಂತ ಚೆನ್ನಾಗಿದೆ ಅಂದ್ರೆ ಒಂಥರ ಬನಾರಸಿ ಫ್ಯಾಬ್ರಿಕ್ ಅನ್ನೋ ತರ ಫೀಲ್ ಕೊಡ್ತಾ ಇದೆ. ಸಖತ್ ಸಾಫ್ಟ್ ಆಗಿದೆ. ಆರ್ಟ್ ಸಿಲ್ಕ್ ಅಲ್ಲಿ ಇರುವಂತದ್ದು ಈ ಒಂದು ಕುರ್ತಾ ಫ್ಯಾಬ್ರಿಕ್. ಹಾಗೆ ಇದಕ್ಕೆ ನೀವು ಸ್ಲೀವ್ಸ್ ಗೆ ನೋಡಿ ಈ ತರ ಡಿಸೈನ್ ಇದೆ, ಕಾಣಿಸ್ತಿದೆಯಲ್ಲ. ಸೊ ಖಂಡಿತವಾಗಿ ರೆಕಮೆಂಡ್ ಮಾಡ್ತಾ ಇದೀನಿ. ಕಂಫರ್ಟಬಲ್ ಆಗಿ ಕೂಡ ಇದೆ ವೇರ್ ಮಾಡೋದಕ್ಕೆ. ನಾನು ಎಲ್ಲಾ ಕುರ್ತಿಗಳನ್ನು ಎಲ್ ಸೈಜ್ ಅಲ್ಲಿ ಆರ್ಡರ್ ಮಾಡಿದೀನಿ. ನಿಮ್ಮ ಸೈಜ್ ಅನುಸಾರವಾಗಿ ನೀವು ಚೂಸ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ಬಹುದು. ಹಾಗೆ ಯಾವುದೇ ಹಂತದಲ್ಲಿ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ, ಕಂಟೆಂಟ್ ಇಷ್ಟ ಆಗ್ತಿದೆ, ಈ ತರ ಹಾಲ್ ವಿಡಿಯೋಸ್ಗಳು, ಜ್ಯುವೆಲ್ರಿ ವಿಡಿಯೋಸ್ ಇರ್ಬೋದು, ಸ್ಯಾರಿ ವಿಡಿಯೋಸ್ ಇರ್ಬೋದು, ಕುರ್ತಾ ವಿಡಿಯೋಸ್ ಇರ್ಬೋದು, ಎಲ್ಲವನ್ನ ನೋಡ್ಬೇಕು ಅಂತಂದ್ರೆ ಖಂಡಿತವಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ರೆಕಮೆಂಡ್ ಮಾಡಿ. ಬನ್ನಿ ಇವತ್ತಿನ ಸೆಕೆಂಡ್ ಕುರ್ತಿ ಹೇಗಿದೆ ಅಂತ ನೋಡೋಣ. ಹಾಗೆ ಈ ಕುರ್ತಾಸ್ ಅಲ್ಲಿ ನಾನ್ ತರ್ತಿರುವಂತದ್ರಲ್ಲಿ ನನಗೆ ಒಂದ್ ಕುರ್ತಾ ತುಂಬಾ ಫೇವರೇಟ್ ಆಗಿದೆ. ಅಫ್ಕೋರ್ಸ್ ಇದು ಕೂಡ ನನ್ಗೆ ಇಷ್ಟ ಆಗಿದೆ. ಇದಲ್ಲದೇನೆ ಇನ್ನೊಂದಿದೆ, ಅದನ್ನ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಖಂಡಿತವಾಗಿ ನಿಮ್ಗೂ ಕೂಡ ಅದು ಇಷ್ಟ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ನೋಡೋಣ, ವೆಯ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ 2ನೇ ಕುರ್ತಾ ಹೇಗಿದೆ ಅಂತ ನೋಡೋಣ. ಈ ಸಲ ತರ್ತಿದ್ ಕುರ್ತಾಸ್ ಎಲ್ಲವೂ ನಾನು ಹೇಳಿದ್ನಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಬೇಕು, ಮತ್ತೆ 3 ಪೀಸ್ ಇರ್ಬೇಕು. 3 ಪೀಸ್ ಇದ್ರೆ ನಮ್ಗೆ ಫಂಕ್ಷನ್ ಗೆಲ್ಲ ವೇರ್ ಮಾಡಕ್ ಚೆನ್ನಾಗಿರುತ್ತಲ್ಲ, ಹಂಗಾಗಿ ಅದನ್ನ ನೋಡಿ ತರ್ತಿದೀನಿ. ಸೊ ಇದು ಇವತ್ತಿನ ಸೆಕೆಂಡ್ ಒನ್. ಇದು ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ಒಂಥರ ಸಾಫ್ಟ್ ಕಾಟನ್ ಆಗಿದೆ. ತರಿಸಿರುವಂತದ್ದು ಎಲ್ಲವೂ ಕೂಡ ಸಾಫ್ಟ್ ಆಗಿದೆ. ಹಾಗೆ ಇದಕ್ಕೆ ನಿಮ್ಗೆ ಸ್ಲೀವ್ಸ್ ನೋಡಿ ಈ ತರ ಡಿಸೈನ್ ಇದೆ. ಎರಡು ಕಡೆಗೂ 3/4 ಸ್ಲೀವ್ಸ್ ಆಗಿರುತ್ತೆ ಇದು. ಹಾಗೆ ನೆಕ್ ಗೆ ಒಳ್ಳೆ ಎಂಬ್ರಾಯ್ಡರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಆಲ್ ಓವರ್ ಕುರ್ತಾ ನಿಮ್ಗೆ ಈ ತರ ಡಿಸೈನ್ ಇದೆ, ಹೂಗಳ ಡಿಸೈನ್ ಇದೆ, ಎಂಬ್ರಾಯ್ಡರಿ ಡಿಸೈನ್ ಇದೆ. ನೆಕ್ಸ್ಟ್ ಎಸ್, ಇದು ನಿಮ್ಗೆ ಕುರ್ತಾ ಬರುತ್ತೆ. ಈ ಕುರ್ತಾ ಕಲರ್ಗೆನೆ ಇಷ್ಟಪಡ್ಬೇಕು. ಕಲರ್ ತುಂಬಾ ಚೆನ್ನಾಗಿದೆ, ಬ್ರೈಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಪ್ಯಾಂಟು ಈ ತರ ಬಂದಿದೆ. ಪ್ಯಾಂಟ್ಗೂ ಅಷ್ಟೇನೆ ಬಾಟಮ್ಗೆ ಈ ತರ ಎಂಬ್ರಾಯ್ಡರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಸ್ಲೀವ್ಸ್ಗೆ ಹೇಗಿತ್ತಲ್ವಾ ಅದೇ ರೀತಿ ಎಂಬ್ರಾಯ್ಡರಿ ವರ್ಕ್ ಅನ್ನ ಕೊಟ್ಟಿರುವಂತದ್ದು. ಪ್ಯಾಂಟ್ ಕೂಡ ಅಷ್ಟೇನೆ ಕಂಫರ್ಟೇಬಲ್ ಆಗಿದೆ. ಎಲ್ ಸೈಜ್ ಅಲ್ಲಿ ನಾನು ಆರ್ಡರ್ ಮಾಡಿರೋದು. ಸೊ ಆತರ ಏನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ, ಕಂಫರ್ಟೇಬಲ್ ಆಗಿ ಇದೆ ಕೂಡ. ಇದು ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ದುಪ್ಪಟ್ಟ ಆಕ್ಚುಲಿ ಪ್ಲೇನ್ ಆಗಿದೆ. ಇದರ ದುಪ್ಪಟ್ಟಾಗೆ ಯಾವುದೇ ರೀತಿಯ ವರ್ಕ್ ಆಗ್ಲಿ ಏನೂ ಇಲ್ಲ, ಜಸ್ಟ್ ಪ್ಲೇನ್ ಇದೆ, ಇಷ್ಟೇ ಇದೆ. ಸೊ ನೋಡ್ತಿದ್ದೀರಲ್ಲ, ಈ ತರ ಇದೆ ಇದು. ಸೊ ಇದಕ್ಕೆ ನಾನು ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ, ಎಷ್ಟು ಪೇ ಮಾಡಿದೀನಿ ಅಂತ ಹೇಳ್ತೀನಿ. ಆಕ್ಚುಲಿ ನಾನು ವೇರ್ ಮಾಡಿರೋದಕ್ಕೂ ಕೂಡ ನಾನು ಪ್ರೈಸ್ ಹೇಳಲಿಲ್ಲ, ಇವಾಗ ಹೇಳ್ತೀನಿ. ವೇರ್ ಮಾಡಿರುವಂತ ಡ್ರೆಸ್ಗೆ ನಾನು ಪೇ ಮಾಡಿರೋದು 795 ರೂಪಾಯಿ. ಹಾಗೆ ನಾನು ಇವಾಗ ನಿಮ್ಗೆ ಏನ್ ತೋರಿಸ್ತಿದ್ದೀನಿ ನೋಡಿ, ಇದು ಒಂದು ಬ್ಲೂ ಕಲರು. ಇದಕ್ಕೆ ನಾನು ಪೇ ಮಾಡಿರೋದು 449 ರೂಪಾಯಿ. ಸೊ 449 ರೂಪಾಯಿಗೆ ಖಂಡಿತವಾಗಿ ಇದು ಮಸ್ಟ್ ಬೈ ಅಂತಾನೆ ಹೇಳ್ತೀನಿ. ಒಂದೊಳ್ಳೆ ಬಜೆಟ್ ರೇಂಜ್ ಅಲ್ಲಿ ಒಂದೊಳ್ಳೆ ಏನು ಫಂಕ್ಷನಲ್ ವೇರ್ ಸಿಗ್ತಾ ಇದೆ. ಚೆನ್ನಾಗಿದೆ, ಡೀಸೆಂಟ್ ಆಗಿದೆ, ಕೊಂಡ್ಕೊಳ್ಬಹುದು.
ಸೊ ಸೊ ನೆಕ್ಸ್ಟ್ ನಾನು ಆರ್ಡರ್ ಮಾಡಿರುವಂತದ್ದು ವೈಲೆಟ್ ಕಲರ್ ಅಲ್ಲಿ ನಿಮ್ಗೆ ಟಾಪ್ ತೋರಿಸೋಣ ಫಸ್ಟ್. ಸೊ ಇದು ವೈಲೆಟ್ ಕಲರ್ ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಎಂತ ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಸೊ ಇದು ಸ್ಲೀವ್ಸ್ ಗೆ ನಿಮ್ಗೆ ಗೋಟಾಪಟ್ಟಿ ವರ್ಕ್ ಇದೆ, ಕಾಣಿಸ್ತಿದೆಯಲ್ಲ. ಮತ್ತೆ ನೆಕ್ ಗೆ ನೋಡಿ ಈ ತರ ಕಂಪ್ಲೀಟ್ ವರ್ಕ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ, ನಾನು ಎಲ್ ಸೈಜ್ ಅಲ್ಲೇ ಆರ್ಡರ್ ಮಾಡಿರೋದು, ಎಲ್ಲವನ್ನು ಕೂಡ ಎಲ್ ಸೈಜ್ ಅಲ್ಲಿ ಆರ್ಡರ್ ಮಾಡಿದೀನಿ. ಸೊ ಕಂಪ್ಲೀಟ್ ಕುರ್ತಾ ಪ್ಲೇನ್ ಇದೆ. ಸೊ ಚೆನ್ನಾಗಿ ಒಳ್ಳೆ ಹೈಲೈಟ್ ಆಗಿ ಕಾಣಿಸುತ್ತೆ. ಇದರ ಮೇನ್ ಅಟ್ರಾಕ್ಷನ್ ಕಲರ್ ನೇ. ಸೊ ಈ ತರ ಡಾರ್ಕ್ ಕಲರ್ಸ್ ಎಲ್ಲ ವೇರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದು ಡಿಫ್ರೆಂಟ್ ಲುಕ್ ಬಂದ್ಬಿಡತ್ತೆ. ಮತ್ತೆ ಇದಕ್ಕೆ ಇದು ಆರ್ಟ್ ಸಿಲ್ಕ್ ಅಲ್ಲಿ ಇರುವಂತದ್ದು ಬಟ್ಟೆ. ಸೊ ಚೆನ್ನಾಗಿದೆ, ಒಳ್ಳೆ ಶೈನಿ ಫ್ಯಾಬ್ರಿಕ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಪ್ಯಾಂಟ್ ಈ ತರ ಇದೆ. ಇದು ಅಷ್ಟೇನೆ, ಪ್ಯಾಂಟ್ ಕಂಫರ್ಟೇಬಲ್ ಆಗಿ ಇದೆ. ಆತರ ಏನ್ ನಮ್ಗೆ ಟೈಟ್ ಆತರ ಏನ್ ಫೀಲ್ ಆಗಲ್ಲ. ಕೆಲವೊಂದ್ಸರಿ ಪ್ಯಾಂಟ್ ತರಿಸಿದಾಗ ಟಾಪ್ ನಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡತ್ತೆ, ಬಟ್ ಪ್ಯಾಂಟ್ ನಮ್ಗೆ ತುಂಬಾ ಸಲ ಪ್ರಾಬ್ಲಮ್ ಆಗ್ತಾ ಇರತ್ತೆ, ಟೈಟ್ ಆತರ ಆಗ್ತಾ ಇರತ್ತೆ. ಬಟ್ ಇದ್ರಲ್ಲಿ ನಾನು ಲಾರ್ಜ್ ಸೈಜ್ ಅಲ್ಲಿ ತರಿಸಿರೋದ್ರಿಂದ ಟಾಪ್ ಕೂಡ ಚೆನ್ನಾಗಿದೆ, ಹಂಗೆ ಬಾಟಮ್ ಕೂಡ ಚೆನ್ನಾಗಿದೆ. ಮತ್ತೆ ಇದ್ರ ಇನ್ನೊಂದು ವಿಶೇಷ ಹೈಲೈಟ್ ಅಂದ್ರೆ ನನಗೆ ಇಷ್ಟ ಆಗಿದೆ, ಇದಕ್ ಬಂದಿರುವಂತ ದುಪಟ್ಟ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಈ ದುಪಟ್ಟವನ್ನ ಮೇ ಬಿ ನಿಮ್ ಹತ್ರ ಬೇರೆ ಯಾವ್ದಾದ್ರು ಪ್ಲೇನ್ ಕುರ್ತಾಸ್ ಎಲ್ಲ ಇದ್ರೆ ಅದರ ಜೊತೆನೂ ಕಾಂಬಿನೇಷನ್ ಮಾಡ್ಕೊಳ್ಬಹುದು, ಅಂತ ಚೆನ್ನಾಗಿದೆ ನೋಡಿ, ಈ ರೀತಿ ಇದೆ. ಹಾಗೆ ಇದಕ್ಕೆ ಕುಚ್ ಕೂಡ ಇದೆ, ಸಖತ್ತಾಗಿದೆ ಮಾತ್ರ ದುಪಟ್ಟ. ಸೊ ನಿಮ್ಗೆ ಇದು ಟಾಪ್ ಪ್ಲೇನ್ ಆಗಿರೋದಕ್ಕಾಗಿ ಈ ತರ ಡಿಸೈನ್ ಇರುವಂತ ದುಪಟ್ಟ ಬಂದ್ರೆ ಅದರ ಲುಕ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಸೊ ಇವತ್ತಿನ ಕೊನೆಯ ಮತ್ತೆ ನನ್ನ ಫೇವರೇಟ್ ಆದಂತ ಈ ಸರಿ ತರಿಸಿರುವಂತ ಕಲೆಕ್ಷನ್ ಅಲ್ಲಿ ನನಗೆ ತುಂಬಾ ಇಷ್ಟ ಆದಂತ ಒಂದು ಕುರ್ತಾ ಸೆಟ್ ಅನ್ನ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಸಲ ನಾನು ತರಿಸಿರುವಂತದ್ದು ಇದೇನಿದು ರಾಮ ಗ್ರೀನ್ ಅಂತ ಹೇಳ್ತಾರೆ. ಸೊ ರಾಮ ಗ್ರೀನ್ ಅಲ್ಲಿ ನಾನು ತರಿಸಿರುವಂತದ್ದು ಬ್ಯೂಟಿಫುಲ್ ಆಗಿದೆ, ನೋಡಬಹುದು. ಸೊ ನೋಡಿ, ಇದು ಕೂಡ 3/4 ಸ್ಲೀವ್ಸ್, ಮತ್ತೆ ಇದಕ್ಕೆ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಮುಂದ್ಗಡೆನೂ ಅಷ್ಟೇ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಬಾಟಮ್ ಪಾರ್ಟ್ಗೆ ಅಂದ್ರೆ ಟಾಪಿನ ಬಾಟಮ್ ಪಾರ್ಟ್ಗೆ ಈ ತರ ಮತ್ತೆ ಎಂಬ್ರಾಯ್ಡ್ರಿ ವರ್ಕ್ ಇದೆ, ತುಂಬಾ ಚೆನ್ನಾಗಿದೆ. ವರ್ತ್ ಬೈ ಅಂತಾನೆ ಹೇಳ್ತೀನಿ. ನೋಡಿ ಈ ತರ ಇದೆ. ಹಾಗೆ ಇದಕ್ಕೆ ನಿಮ್ಗೆ ಪ್ಯಾಂಟು ಈ ತರ ಬರ್ತಾ ಇದೆ. ಎಸ್, ಇದಕ್ಕೆ ಪಾಕೆಟ್ ಕೂಡ ಇದೆ ಪ್ಯಾಂಟ್ಗೆ. ಸೊ ಪ್ಯಾಂಟ್ ಕೂಡ ಫ್ರೀ ಸೈಜ್ ಇದೆ, ನೋಡಬಹುದು. ಹಾಗಾಗಿ ಇದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಬಾಟಮ್ಗೆ ಪ್ಯಾಂಟಿನ ತುದಿ ಕಡೆಗೆ ಈ ತರ ಮತ್ತೆ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿರೋದು ಕಾಣಿಸ್ತಿದೆಯಲ್ಲ, ಚೆನ್ನಾಗಿದೆ ಇದು. ಹಾಗೆ ಇದಕ್ಕೆ ಇನ್ನೊಂದು ಹೈಲೈಟ್ ನಂಗೆ ಎಸ್ಪೆಷಲಿ ಇಷ್ಟ ಆಗಿದ್ದು, ಇತ್ತೀಚೆಗೆ ಈ ತರದ್ದು ಫ್ಯಾಬ್ರಿಕ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಸೊ ನೋಡ್ತಿದ್ದೀರಲ್ಲ, ಈ ತರ ಎಂಬ್ರಾಯ್ಡ್ರಿ ವರ್ಕ್ ಮತ್ತೆ ಟ್ರಾನ್ಸ್ಪರೆಂಟ್ ಬಟ್ಟೆ. ಸೊ ಇದು ಇದರ ದುಪಟ್ಟ. ಸೊ ದುಪಟ್ಟನೇ ಇದರ ಹೈಲೈಟ್ ಅಂತ ಹೇಳ್ಬೋದು. ಸೊ ದುಪಟ್ಟಗೋಸ್ಕರನೇ ನಾನು ಎಷ್ಟೋ ಸಲ ಈ ತರ ಕುರ್ತೀಸ್ ಅನ್ನ ಆಯ್ಕೆ ಮಾಡ್ತೀನಿ. ದುಪಟ್ಟ ಖಂಡಿತವಾಗಿ ಚೆನ್ನಾಗಿದೆ. ಆಲ್ ಓವರ್ ಇದು ಕಲರ್ ಕೂಡ ತುಂಬಾ ಸೂಪರ್ ಆಗಿರೋದ್ರಿಂದ ಖಂಡಿತವಾಗಿ ರೆಕಮೆಂಡ್ ಮಾಡ್ತೀನಿ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನಾನು ಇವಾಗ ತೋರಿಸಿದ್ರಲ್ಲಿ ವೈಲೆಟ್ ಕಲರ್ ಇಂದ ಪ್ರೈಸ್ ಹೇಳಲಿಲ್ಲ. ಸೊ ವೈಲೆಟ್ ಕಲರ್ ನಾನೇನ್ ತೋರಿಸಿದ್ನಲ್ಲ, ನಾನು ಅದಕ್ಕೆ ಪೇ ಮಾಡಿದ್ದು 935 ರೂಪಾಯಿ. ಹಾಗೆ ನಾನು ಇವಾಗ ಏನ್ ತೋರಿಸಿದ್ನಲ್ಲ ರಾಮ ಗ್ರೀನ್ ನಿಮ್ಗೆ, ಅದಕ್ಕೆ ನಾನು ಪೇ ಮಾಡಿರೋದು 969 ರೂಪಾಯಿ. ಸೊ ಇಷ್ಟು ಒಳ್ಳೊಳ್ಳೆ ಕುರ್ತಾಗಳನ್ನೆಲ್ಲ ನಾವು ಹಾಕೊಂಡ್ಮೇಲೆ ಒಂದು ಒಳ್ಳೆ ಬ್ಯಾಗ್ ಕೂಡ ಇರ್ಬೇಕಲ್ವಾ. ತುಂಬಾ ದಿವಸದಿಂದ ಝೋಕ್ ಅಲ್ಲಿ ಈ ಬ್ರ್ಯಾಂಡ್ ಏನಿದೆ, ಈ ಬ್ರ್ಯಾಂಡ್ ಅಲ್ಲಿ ಒಂದು ಬ್ಯಾಗ್ ಪರ್ಚೇಸ್ ಮಾಡ್ಬೇಕು ಅಂತ ನೋಡ್ತಾನೆ ಇದ್ದೆ. ಇಷ್ಟಪಟ್ಟಂತ ಬ್ಯಾಗ್ ಗಳೆಲ್ಲ ಸುಮಾರು 1300, 1500 ಆ ತರ ಇದೆ. ಅಂದ್ರೆ ಅದ್ರಲ್ಲಿ ಏನು ಅಂದ್ರೆ ನಿಮ್ಗೆ ಲ್ಯಾಪ್ಟಾಪ್ ಕೂಡ ಕ್ಯಾರಿ ಮಾಡಬಹುದು, ಆ ತರ ಗಟ್ಟಿಯಾಗಿರುತ್ತೆ. ಬಟ್ ನನಗೆ ಟ್ರಾವೆಲ್ ಮಾಡಕ್ಕೆ ಬೇಕಾಗಿತ್ತು. ನಾನೇನ್ ಲ್ಯಾಪ್ಟಾಪ್ ಹಾಕೊಳ್ಳೋದು ಕಡಿಮೆ, ಲ್ಯಾಪ್ಟಾಪ್ ಏನಿರಲ್ಲ ನನ್ನ ಬ್ಯಾಗ್ ಅಲ್ಲಿ. ಹಂಗಾಗಿ ಜಸ್ಟ್ ಟ್ರಾವೆಲ್ಗೆ ಚೆನ್ನಾಗಿರ್ಬೇಕು ಅಂತ ಹೇಳಿ ನೋಡ್ತಾ ಇದ್ದ. ಆಗ ನಿಮ್ಗೆ 1000 ಬಿಲೋ ಏನಾದ್ರೂ ಇದೆಯಾ ಅಂತ ಸುಮ್ನೆ ಚೆಕ್ ಮಾಡಿದ್ರೆ ನೋಡಿದ್ರೆ ಸಿಕ್ತು ನನ್ಗೆ. ಇದಕ್ಕೆ 750 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇನೆ. ಝೂಕ್ ಬ್ರ್ಯಾಂಡ್ ತುಂಬಾ ಫೇಮಸ್ ಬ್ರ್ಯಾಂಡ್, ಎಲ್ರಿಗೂ ಗೊತ್ತಿರುತ್ತೆ. ಇದು ಕ್ರೂಯಲ್ಟಿ ಫ್ರೀ ಆಗಿರುತ್ತೆ, ಹಂಗಾಗಿ. ಮತ್ತೆ ಇದು ಜೂಟ್ ಮೆಟೀರಿಯಲ್ ಆಗಿದೆ ಇದು. ಸೊ ಇದಕ್ಕೇನು ಅಂದ್ರೆ ಹೈಲೈಟ್ ಏನಂದ್ರೆ ಇದಕ್ಕೆ ನಿಮ್ಗೆ ಒಂದು ಮೇನ್ ಜಿಪ್ ಇದೆ ಇದಕ್ಕೆ. ಹಾಗೆ ಒಳಗಡೆ ಒಂದು ಪುಟಾಣಿ ಪಾಕೆಟ್ ಜಿಪ್ ಅಂತ ಹೇಳ್ತಾರಲ್ಲ, ಈ ತರ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಈ ತರ ಪಾಕೆಟ್ ಜಿಪ್ ಇದೆ ಅಷ್ಟೇನೆ ಇದಕ್ಕೆ ಇರೋದು.
ಒಂದೇ ಮೇನ್ ಕಂಪಾರ್ಟ್ಮೆಂಟ್ ಮತ್ತೆ ಒಂದು ಪಾಕೆಟ್ ಇದೆ ಅಷ್ಟೇನೆ. ಬಟ್ ಇದು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ ಕೂಡ ನಾನು ಇದರಲ್ಲೇ ಟ್ಯಾಗ್ ಮಾಡಿರ್ತೀನಿ, ಇನ್ ಕೇಸ್ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ನೀವು ಒಮ್ಮೆ ಅದನ್ನ ಚೆಕ್ ಮಾಡಬಹುದು. ಬಿಕಾಸ್ ಝೂಕಲ್ಲಿ ನಿಮ್ಗೆ ಕಾಸ್ಟ್ಲಿ ಇರುತ್ತೆ, ಬಟ್ ಇದು ನನ್ಗೊಂದು ಒಳ್ಳೆ ವರ್ತ್ ರೀಸನೇಬಲ್ ರೇಟ್ಗೆ ಸಿಕ್ತು. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ಇವತ್ತಿನ ವಿಡಿಯೋವನ್ನ ಮುಗಿಸುವಂತ ಸಮಯ ಬಂತು. ನಿಮ್ಗೆ ಇದ್ರಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಇಷ್ಟ ಆದ್ರೂ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಎಲ್ಲ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಹಂಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ನನಗೆ ಕಾಮೆಂಟ್ ಅಲ್ಲೂ ಕೂಡ ನೀವು ಕೇಳಿ, ನಾನು ಅದಕ್ಕೂ ಉತ್ತರಿಸ್ತೀನಿ. ಸೊ ಇನ್ನೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಐ ಹೋಪ್ ನಿಮ್ಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.